ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ನಾವೇನು ಹಗರಣಗಳನ್ನು ನೋಡ್ತಾ ಇದ್ದೀವಿ. ಮೈಸೂರದ ಮೂಡ ಹಗರಣ, ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ. ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನ ಕೋಟ್ಯಾಂತರ ರೂಪಾಯಿ, ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನ ಇವತ್ತು ಪಾಲನೆ ಮಾಡಲಾರದು. ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನು ಅಂತಿದೆ. ಇದು ಯಾವ ಯೋಜನೆಯಲ್ಲಿ ಈ ರಸ್ತೆ ಆಗ್ತಾ ಇದೆ, ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟರ್ ಆಗ್ತಾ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಆಗ್ಬೇಕು ಅನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನ ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನನ್ಗೆ ಕಂಡು ಬರ್ತಕ್ಕಂಥದ್ದು. ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಶಾಸಕನಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರ್ ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮಣ್ಣನ್ನ, ನೀರಾವರಿ ಇಲಾಖೆಯ ಮಣ್ಣನ್ನ, ಇವತ್ತು ನಮ್ಮ ನವಲಗುಂದದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮಣ್ಣನ್ನು ಇವತ್ತು ನವಲಗುಂದದಲ್ಲಿ ಗಣಿಗಾರಿಕೆಯನ್ನ ಬಂದ್ ಮಾಡಿದ್ದಾರೆ ಸುಮಾರು 10-20 ವರ್ಷದಿಂದ. ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನ ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಜಿಲ್ಲಾ ಪಂಚಾಯತಿ ರಸ್ತೆ, PWD ರಸ್ತೆ, ನಗರೋತ್ಥಾನದಲ್ಲಿ ಇರ್ತಕ್ಕಂಥ ರಸ್ತೆ, PMGSY ರಸ್ತೆಗಳನ್ನ ಇವತ್ತು ಡಾಂಬರ್ ರಸ್ತೆಯನ್ನ ತೆಗೆದು ಹಾಕಿ ಇವತ್ತು ಚಕಡಿ ರಸ್ತೆಯನ್ನ ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನ ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು. ಇವತ್ತು ನಿಮ್ ಕಣ್ ಮುಂದೆ ನಡೀತಾ ಇದೆ. ಅದನ್ನ ಯಾರು ಮಾಡ್ತಾ ಇದ್ದಾರೆ ಸರ್? ಇದನ್ನೆಲ್ಲ ಇದು ಸರ್ಕಾರ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಶಾಸಕರು ಇವತ್ತು ಸರ್ಕಾರ ಇದ್ರ ಬಗ್ಗೆ ಯಾರು ಮಾಡ್ತಾ ಇದಾರೆ ಅನ್ನುವಂಥದ್ದು ತನಿಖೆ ಕೊಟ್ರೆ, ಇದರ ಹಿಂದೆ ಯಾರಿದ್ದಾರೆ, ಯಾರು ಕೋಟ್ಯಾಂತರ ದುಡ್ಡನ್ನ ಈಗ ಒಂದು ವರ್ಷದಲ್ಲಿ ಅವ್ರು ತೆಗೆದುಕೊಂಡು ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ. ನನ್ನ ಕಡೆ ದಾಖಲೆಗಳಿದಾವೆ. ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ನನ್ನ ಹತ್ರ ಇದಾವೆ. ಈಗ ಅದನ್ನ ಬಿಡುಗಡೆ ಮಾಡಿದೆಪ್ಪ ಅಂತಂದ್ರೆ ಅದರಿಂದ ತನಿಖೆಗೆ ತೊಂದರೆ ಆಗಿದೆ. ನನ್ನ ಹತ್ರ ಸರ್ಕಾರದ ಇಲಾಖೆಯಿಂದಲೇ ಇವತ್ತು ಬಂದಿರತಕ್ಕಂಥ ಅನೇಕ ದಾಖಲೆಗಳು, ಎಲ್ಲೆಲ್ಲಿ ಎಷ್ಟು ಬಿಲ್ಗಳು ಬಂದಿದೆ, ಎಷ್ಟು ಬಂದಿದಾವ ಅಂತ ಹೇಳಿ ನಾನು ಇಲಾಖೆಯಿಂದನೇ ಮಾಹಿತಿ ತರಿಸ್ಕೊಂಡಿದ್ದೀನಿ. ಇಲಾಖೆ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇದೆ. ಮತ್ತು ಎಲ್ಲೆಲ್ಲಿ ಡಾಂಬರ್ ರಸ್ತೆಗಳು ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನನ್ನ ಹತ್ರ ಇಡೀ ತಾಲೂಕಿನ ಮಾಹಿತಿ ಇದೆ.